ಬಾಡಿನಲ್ಲಿ ಸ್ಟೋನ್ ಅಂತಿದ್ದ ಹಾಗೆ ಫಸ್ಟ್ ನಮ್ಮ ಮೈಂಡಿಗೆ ಬರೋದು ಕಿಡ್ನಿ ಸ್ಟೋನ್ ಅಂತ. ಬಿಕಾಸ್ ತುಂಬಾ ಕಾಮನ್ ಆಗಿ ಅದನ್ನ ಕೇಳಿರ್ತೀವಿ, ನಮ್ಮಲ್ಲಿ ಸಾಕಷ್ಟು ಜನ ಅದನ್ನ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರಬಹುದು. ಬಟ್ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅನ್ನೋದ್ರ ಬಗ್ಗೆ ತುಂಬಾ ಜನ ಕೇಳಿರ್ಲಿಕ್ಕಿಲ್ಲ. ನಿಮಗೆ ಗೊತ್ತಾ, ಆಲ್ಮೋಸ್ಟ್ ಪಾಪ್ಯುಲೇಷನ್ ಅಲ್ಲಿನ 12% ಆಫ್ ದೆಮ್ ಹ್ಯಾವ್ ಗಾಲ್ ಬ್ಲಾಡರ್ ಸ್ಟೋನ್ಸ್. ಬಟ್ ಕೆಲವೊಂದ್ಸಲ ಅದು ಪ್ರಾಬ್ಲಮ್ ಕಾಸ್ ಮಾಡದೇ ಇರೋದ್ರಿಂದ ಅದ್ರ ಬಗ್ಗೆ ಜನರಿಗೆ ಗೊತ್ತಾಗಿರಲ್ಲ. ಗೊತ್ತಾಗಿದ್ರು ಓಕೆ ಲೆಟ್ ಸಿ, ಪೇನ್ ಬಂದಾಗ ನೋಡ್ಕೊಳ್ಳೋಣ ಅಂತ ಬಿಟ್ಟಿರಬಹುದು. ಜಸ್ಟ್ ಲೈಕ್ ಕಿಡ್ನಿ ಸ್ಟೋನ್ಸ್, ಯಾಕಂದ್ರೆ ಕಿಡ್ನಿ ಸ್ಟೋನ್ ಕೂಡ ಪೇನ್ ಕೊಟ್ಟಾಗ್ಲೇ ನಾವು ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳೋದು. ಸೊ ಟಾಕಿಂಗ್ ಅಬೌಟ್ ಗಾಲ್ ಬ್ಲಾಡರ್ ಸ್ಟೋನ್ಸ್, ಹೌ ಡಿಫ್ರೆಂಟ್ ಆರ್ ದೇ ಫ್ರಮ್ ಕಿಡ್ನಿ ಸ್ಟೋನ್ಸ್? ಇದು ನೋಡೋದಕ್ಕೆ ಹೇಗಿರುತ್ತೆ? ಇದು ಕೂಡ ಕಿಡ್ನಿ ಸ್ಟೋನ್ ತರ ಯೂರಿನಲ್ಲಿ ಪಾಸ್ ಆಗುವಂತ ಚಾನ್ಸಸ್ ಇರುತ್ತಾ? ಈ ಎಲ್ಲದನ್ನ ಅರ್ಥ ಮಾಡ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಡಾಕ್ಟರ್, ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಥವಾ ಪಿತ್ತನಾಳ ಅಂತ ಹೇಳ್ತೀವಿ, ಲಿವರ್ಗೆ ಅಟ್ಯಾಚ್ ಆಗಿರೋ ಪಿತ್ತನಾಳದಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅನ್ನೋದು ಆಗುತ್ತೆ. ಇದು ಕಾಮನ್ಲಿ ಹೆಣ್ಮಕ್ಳಲ್ಲಿ ಜಾಸ್ತಿ ಕಂಡುಬರುತ್ತೆ, ಬಿಲೋ 40 ಬಿಕಾಸ್ ಆಫ್ ದ ಹಾರ್ಮೋನ್ ಲೆವೆಲ್ಸ್. ಅದರ್ ದೆನ್ ದಟ್ ಇವನ್ ಗಂಡು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಬಿಕಾಸ್ ಆಫ್ ಡಯಟ್ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್. ಈಗ ನೀವು ಕೇಳಿದಾಗೆ ಕಿಡ್ನಿ ಸ್ಟೋನ್ಸ್ ಮತ್ತು ಗಾಲ್ ಬ್ಲಾಡರ್ ಸ್ಟೋನ್ಸ್ಗೆ ಏನು ಡಿಫ್ರೆನ್ಸ್ ಅಂದರೆ, ಕಿಡ್ನಿ ಸ್ಟೋನ್ಸ್ ಆರ್ ಫಾರ್ಮ್ಡ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಸಾಲ್ಟ್ಸಿಂದ, ಬೈಕಾರ್ಬನೇಟ್ ಸಾಲ್ಟ್ಸ್ ಅರಿಂದ. ಆ್ಯಂಡ್ ದ ಸ್ಟೋನ್ ಕಾಂಪೋಸಿಷನ್ ಬೇರೆ ಥರ ಇರುತ್ತೆ, ಹಾರ್ಡ್ ಇರುತ್ತೆ, ಸೈಜಸ್ ವೇರಿ, ಇಟ್ ಕ್ಯಾನ್ ಗೋ ಅಪ್ ಟು ಕ್ರಿಕೆಟ್ ಬಾಲ್ ಸೈಜ್ ಆಲ್ಸೋ. ವೇರಸ್ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂತ ನಾವೇನು ಹೇಳ್ತೀವೋ ಅದು ದೇ ಆರ್ ಫಾರ್ಮ್ಡ್ ಆಫ್ ಕೊಲೆಸ್ಟ್ರಾಲ್ ಆ್ಯಂಡ್ ಬೈಲ್ ಪಿಗ್ಮೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಕೊಲೆಸ್ಟ್ರಾಲ್ ಆ್ಯಂಡ್ ಬೈಲ್ ಪಿಗ್ಮೆಂಟ್ಸ್ ಅನ್ನೋದು ಗಾಲ್ ಬ್ಲಾಡರಲ್ಲಿ ಇದು ಲಿವರಲ್ಲಿ ಸೆಕ್ರೀಟ್ ಆಗುವಂಥ ಫ್ಲೂಯಿಡ್ ಬೈಲ್ ಅಂತ ಹೇಳ್ತೀವಿ, ಏನು ಪಿತ್ತ ಅಂತ ಏನು ಹೇಳ್ತೀವೋ ಅದರಲ್ಲಿ ಕೊಲೆಸ್ಟ್ರಾಲ್ ಮತ್ತು ಬೈಲ್ ಪಿಗ್ಮೆಂಟ್ಸ್ ಹೆಚ್ಚಾಗಿರುತ್ತೆ. ಆ್ಯಂಡ್ ಈ ಬೈಲ್ ಅನ್ನೋದು ಗಾಲ್ ಬ್ಲಾಡರಲ್ಲಿ ಬಂದು ಸ್ಟಾಕ್ ಆಗುತ್ತೆ. ಇಟ್ ಈಸ್ ಅ ಬ್ಯಾಗ್ ಅಟ್ಯಾಚ್ ಟು ದ ಲಿವರ್ ಆ್ಯಂಡ್ ವಿಚ್ ಈಸ್ ಆಲ್ಸೋ ಕನೆಕ್ಟೆಡ್ ಟು ದ ಸ್ಟಮಕ್ ಆ್ಯಂಡ್ ಡಿಯೋಡಿನಮ್, ಅಂದರೆ ಫಸ್ಟ್ ಪಾರ್ಟ್ ಆಫ್ ಅವರ್ ಇಂಟೆಸ್ಟೈನ್. ಸೊ ಈ ಪಿತ್ತದ ಫಂಕ್ಷನ್ ಏನಂದರೆ, ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಫ್ಯಾಟ್. ನಾವು ಯಾವುದೇ ಥರ ಕೊಬ್ಬಿನಾಂಶದ ಆಹಾರ ಸೇವಿಸಿದಾಗ ಈ ಗಾಲ್ ಬ್ಲಾಡರ್ ಅನ್ನೋದು ಕಾಂಟ್ರಾಕ್ಟ್ ಆಗಿ ಬೈಲ್ ಸ್ಟಮಕ್ ಒಳಗೆ ಎಂಟ್ರಾಗಿ ಫುಡ್ ಜೊತೆಗೆ ಮಿಕ್ಸ್ ಆಗಿ ಡೈಜೆಸ್ಟ್ ಆಗಿ ಕ್ಲಿಯರ್ ಆಗುತ್ತೆ. ಸೊ ಬಿಫೋರ್ ಇಟ್ ಎಂಟರ್ಸ್ ದ ಇಂಟೆಸ್ಟೈನ್, ಈ ಪಿತ್ತ ಅನ್ನೋದು ಸ್ಟಾಕ್ ಆಗಿ ಗಾಲ್ ಬ್ಲಾಡರ್ಲಿ ಕಾನ್ಸಂಟ್ರೇಟ್ ಆಗುತ್ತೆ. ಈಗ ಶರೀರದಲ್ಲಿ ಲಿವರ್ ಪ್ರತಿದಿನ 1 ಲೀಟರ್ ಬೈಲ್ ಸೆಕ್ರೇಟ್ ಆಗುತ್ತೆ. ಆ 1 ಲೀಟರ್ ಬೈಲ್ನ 5 to 10 ಟೈಮ್ಸ್ ಈ ಗಾಲ್ ಬ್ಲಾಡರ್ಲಿ ಕಾನ್ಸಂಟ್ರೇಟ್ ಆಗಿ, ಜೊತೆಗೆ ಅದರಲ್ಲಿರೋ ನೀರಿನ ಅಂಶ 97% ವಾಟರ್ನ ಅಬ್ಸಾರ್ಬ್ ಆಗಿಬಿಡುತ್ತೆ ಶರೀರಕ್ಕೆ, ಮತ್ತು ಮ್ಯೂಕಸ್ ಅನ್ನೋದು ಸೆಕ್ರೀಟ್ ಆಗಿ ಅದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಇದು ಡಿಫ್ರೆನ್ಸ್ ಗಾಲ್ ಬ್ಲಾಡರ್ ಸ್ಟೋನ್ಸು ಮತ್ತು ಕಿಡ್ನಿ ಸ್ಟೋನ್ಸ್ ಅಂದರೆ. ಕಿಡ್ನಿ ಸ್ಟೋನ್ಸು ತುಂಬ ಸಣ್ಣ ಸೈಜ್ ಇದ್ದಾಗ, ಅದೇ ಅಂದರೆ ನಾವು ಹೇಳೋದು ಬಿಲೋ 4 millimeter ಇದ್ದಾಗ ಯೂರಿನಲ್ಲಿ ಪಾಸ್ ಆಗಿಬಿಡುತ್ತೆ, ಬಿಕಾಸ್ ದ ಪ್ಯಾಸೇಜಸ್ ಆರ್ ಆಸ್ ಬಿಗ್ ಆಸ್ ದ್ಯಾಟ್. ವೆರಸ್ ಗಾಲ್ ಬ್ಲಾಡರ್ ಅನ್ನೋದು ಇಟ್ ಇಸ್ ಕನೆಕ್ಟೆಡ್ ಟು ದ ಸ್ಟಮಕ್. ಸೊ ಆ್ಯಂಡ್ ಗಾಲ್ ಬ್ಲಾಡರ್ ಇಸ್ ಡ್ರೈನ್ಡ್ ಬೈ ಒಂದು ಡಕ್ಟ್ಸ್ ಅಂತ ಹೇಳ್ತೀವಿ ನಾವು, ಬೈಲ್ ಡಕ್ಟ್ ಅಂತ. ಇವು 3 to 4 millimeter ಇರುತ್ತೆ ಅಂದರೆ ಡಯಾಮೀಟ್ರಲ್ಲಿ. ಸೊ ಇನ್ ದ ಸ್ಟೋನ್ಸ್ ಆರ್ ಲೆಸ್ ದೆನ್ 3 millimeter or 4 millimeter, ಇಟ್ ಮೇ ಪಾಸ್ ಇನ್ ಟು ದ ಸ್ಟಮಕ್ ಆ್ಯಂಡ್ ಇವ್ಯಾಕ್ಯುವೇಟ್. ಅದರಿಂದ ಏನೇ ಸ್ಟೋನ್ ದೊಡ್ಡದಿದ್ರು ಪಾಸ್ ಆಗೋದಿಲ್ಲ, ನಮಗೆ ತೊಂದರೆ ಕೊಡುತ್ತೆ, ನೋವಾಗುತ್ತೆ ಅಥವಾ ಇನ್ಫೆಕ್ಟ್ ಆಗುತ್ತೆ. ಅದ್ರ ಬಗ್ಗೆ ನಾವು ಮುಂದೆ ಡಿಸ್ಕಸ್ ಮಾಡ್ತೀವಿ. ಓಕೆ ಡಾಕ್ಟರ್, ಆನ್ ಅ ಲೈಟರ್ ನೋಟ್ ಐ ವಾಂಟ್ ಟು ಆಸ್ಕ್ ಯು ದಿಸ್ ಕ್ವೆಶ್ಚನ್. ಪಿತ್ತ ನೆತ್ತಿಗೆ ಏರಿಸಬೇಡ ಅಂತ ಕಾಮನ್ ಆಗಿ ನಾವು ಯಾರಾದ್ರೂ ಕೋಪ ಬರೆಸಿದಾಗ ಹೇಳ್ತೀವಿ. ಹ್ಯಾಸ್ ಇಟ್ ಗಾಟ್ ಸಮಥಿಂಗ್ ಟು ಡೂ ವಿತ್ ಪಿತ್ತನಾಳ? ಪಿತ್ತ ನೆತ್ತಿಗೆ ಏರೋದು ಅಂದರೆ, ಪಿತ್ತ ವೆನ್ ಇಟ್ ಎಂಟರ್ಸ್ ದಿ ಸ್ಟಮಕ್ ಇಟ್ ಪ್ರೊಡ್ಯೂಸಸ್ ಲಾಟ್ ಆಫ್ ಗ್ಯಾಸ್ಟ್ರೈಟಿಸ್. ಲಾಟ್ ಆಫ್ ಗ್ಯಾಸ್ಟ್ರೈಟಿಸ್ ಆದಾಗ ಮನುಷ್ಯನಿಗೆ ಎಜಿಟೇಟ್ ಆಗ್ತೀವಿ, ತಲೆನೋವು ಬರುತ್ತೆ, ಕೋಪ ಬರ್ಬೋದು, ಅದರಿಂದ ತಲೆಗೆ ಏರುತ್ತೆ ಅಂತ ಹಿಂದಿನ ಕಾಲದಲ್ಲಿ ಹೇಳಿರ್ಬೋದು. ದಟ್ ಮೇ ಬಿ ದ ರೀಸನ್, ಮೇ ನಾಟ್ ಬಿ ದ ಸೈಂಟಿಫಿಕ್ ಆಲ್ಸೋ. ಓಕೆ ಓಕೆ ಆ್ಯಂಡ್ ಗಾಲ್ ಬ್ಲಾಡರ್ ಅಂತಿದ್ದ ಹಾಗೆ ಇಟ್ಸ್ ಅಸೋಸಿಯೇಟೆಡ್ ವಿತ್, ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಅಂದಾಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ವಾಟ್ ಡಸ್ ದಿಸ್ ಸರ್ಜರಿ ಡೂ? ಸರ್ಜರಿ ಮಾತಾಡೋಕ್ಕೆ ಮುಂಚೆ ನಿಮಗೆ ನಾನು ಗಾಲ್ ಬ್ಲಾಡರ್ ಬಗ್ಗೆ ಹೇಳಬೇಕಾದ್ರೆ, ಈ ಜನರಲಿ ಗಾಲ್ ಬ್ಲಾಡರ್ ಸ್ಟೋನ್ ಅಂದರೆ ಬರೀ ಹೊಟ್ಟೆ ನೋವು ಬರುತ್ತೆ ಅನ್ನೋದನ್ನೇ, ಆ ಥರ ಏನಿಲ್ಲ. ಕಾಮನೆಸ್ಟ್ ಆಗಿ ಗಾಲ್ ಬ್ಲಾಡರ್ ಸ್ಟೋನ್ಸ್ ಏನು ಸಿಮ್ಟಮ್ಸ್ ಬರುತ್ತೆ ಅಂದರೆ ಗ್ಯಾಸ್ಟ್ರೈಟಿಸ್ ಅಂತೇಳಿ. ಜನ ಅತಿ ಹೆಚ್ಚು ಸಿಮ್ಟಮ್ಸ್ ನಾವು ಕಂಡು ಬರೋದು ಗ್ಯಾಸ್ಟ್ರೈಟಿಸ್. ಗ್ಯಾಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿದಿರೋ ಮನುಷ್ಯನ ನಾನು ನೋಡಿಲ್ಲ ಇದುವರೆಗೂ. ಯಾರು ಕೇಳಿದ್ರು ಗ್ಯಾಸ್ ಪ್ರಾಬ್ಲಮ್ ಇದೆ ಅಂತಾರೆ. ಅಂದರೆ ಇದೇನಕ್ಕಾಗುತ್ತೆ ಅಂದರೆ, ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಇದ್ದಾಗ ಸ್ಟೋನ್ ಹೋಗಿ ಬ್ಲಾಕ್, ಗಾಲ್ ಬ್ಲಾಡರಲ್ಲಿರೋ ಪಿತ್ತನ ಫ್ಲೋ ಆಗೋದು ಬ್ಲಾಕ್ ಆಗುತ್ತೆ. ಆ ಬ್ಲಾಕ್ ಆದಾಗ ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ ಬರುತ್ತೆ. ಸೊ ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ ಅಂತೇಳಿ ಏನಾಗುತ್ತೆ, ಜನ ತುಂಬ ದಿವಸ ಓವರ್ ದಿ ಕೌಂಟರ್ ಹೋಗಿ ಮೆಡಿಕೇಶನ್ಸ್ ತೊಗೊಳ್ಳೋದು ಈ ಥರ ಮಾಡ್ತಾ ಇರ್ತಾರೆ. ಆಲ್ ಆಫ್ ಎ ಸಡನ್ ಇನ್ಫೆಕ್ಷನ್ ಆದಾಗ ಡಾಕ್ಟರ್ ಹತ್ರ ಬರ್ತಾರೆ. ಸೊ ಟ್ರೀಟ್ಮೆಂಟ್ ಆಫ್ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂದರೆ, there is no medical cure for gallbladder stones. We can't dissolve the stones, or we can't, unlike kidney stones. Kidney stones idre, we can pulverize them, we can reduce the size of the stone, we can powder it and it will pass through the urine. Whereas gallbladder nalli nanu helidage, those channels are very fine. So stones hogi kedaga block ಆದರೆ not only gallbladder, it can affect the pancreas,
ಇಂಟೆಸ್ಟೈನ್ ಪ್ರಾಬ್ಲಮ್ ಬರುತ್ತೆ, ಪೇಯ್ನ್ ಬರುತ್ತೆ, ಕೆಲವರಿಗೆ ಜಾಂಡಿಸ್ ಡೆವಲಪ್ ಆಗುತ್ತೆ, ಫೀವರ್ ಬರುತ್ತೆ, ಸಮ್ ಪೀಪಲ್ ಗೋ ಇನ್ ಟು ಸೆಪ್ಟಿಕ್ ಶಾಕ್. ಸೊ ಅದರಿಂದ ನಾವೇನು ಹೇಳ್ತೀವಿ, ಗಾಲ್ ಬ್ಲಾಡರ್ ಸ್ಟೋನ್ಸ್ ಯಾರಿಗೆ ಸಿಮ್ಟಮ್ಸ್ ಇದ್ದಲ್ಲಿ, ಲಾಂಗ್ ಸ್ಟ್ಯಾಂಡಿಂಗ್ ಸಿಮ್ಟಮ್ಸ್, ಇದರ ಸ್ಮಾಲ್ ಸ್ಟೋನ್ಸ್ ಆರ್ ಬಿಗ್ ಸ್ಟೋನ್ಸ್, ಜನರಲ್ಲಿ ಏನು ಒಂದು ಅಪನಂಬಿಕೆ ಇದೆ ಅಂದರೆ ಸಣ್ಣ ಕಲ್ಲುಗಳಿದ್ರೆ ನಾವು ಕಾಯ್ಬೋದು, ವೆಯ್ಟ್ ಮಾಡ್ಬೋದು ಅಂತ. ಸೊ ಎವ್ರಿ ಇಯರ್ ರಿಪೀಟೆಡ್ ಸ್ಕ್ಯಾನ್ ಮಾಡ್ಕೋತಾ ಇರ್ತಾರೆ ಹೋಗಿ. ಸ್ಮಾಲ್ ಸ್ಟೋನ್ಸ್ ಇದ್ದರೆ ರಿಪೀಟೆಡ್ ಬಿಲಿಯರಿ ಕಾಲಿಕ್ ಅಂತ ಹೇಳಿದ್ವಿ, ಪೇಯ್ನ್ ಬರುತ್ತೆ, ಬ್ಲಾಕ್ ಆಗುತ್ತೆ, ಪ್ಯಾಂಕ್ರೆಟೈಟಿಸ್ ಆಗೋ ಸಾಧ್ಯತೆ ಇರುತ್ತೆ. ಅದೇ ಥರ ದೊಡ್ಡ ಸ್ಟೋನ್ಸ್ಗಳಿದ್ದಾಗ ಗಾಲ್ ಬ್ಲಾಡರ್ ಫ್ಲೋನ ಬ್ಲಾಕ್ ಮಾಡಿ ಇನ್ಫೆಕ್ಷನ್ ಆಗೋದು, ಅಕ್ಯೂಟ್ ಕೋಲಿಸಿಸ್ಟೈಟಿಸ್ ಅಂತ ಆಗುತ್ತೆ, ಕ್ರಾನಿಕ್ ಅಂತ ಆಗುತ್ತೆ. ಎಂಪೈಮಾ ಗಾಲ್ ಬ್ಲಾಡರ್ ಅಂದರೆ ಗಾಲ್ ಬ್ಲಾಡರ್ನೊಳಗೆ ಕ್ಯೂ ತುಂಬ್ಕೊಂಡ್ಬಿಡುತ್ತೆ, ಪಸ್ ಫಾರ್ಮೇಷನ್. ಸೊ ದೀಸ್ ಆರ್ ಆಲ್ ಡೇಂಜರಸ್ ಟು ಲೈಫ್. ಆ್ಯಂಡ್ ಎಸ್ಪೆಷಲಿ ಪೀಪಲ್ ಹೂ ಹ್ಯಾವ್ ಡಯಾಬಿಟಿಸ್, ಮಲ್ಟಿಪಲ್ ಅದರ್ ಡಿಸೀಸಸ್, ಹಾರ್ಟ್ ಡಿಸೀಸಸ್, ಬ್ರೀದಿಂಗ್ ಪ್ರಾಬ್ಲಮ್, ಆಸ್ತಮಾ ಇರೋರು, ಪೀಪಲ್ ಹೂ ಆರ್ ಆನ್ ಬ್ಲಡ್ ಥಿನ್ನರ್ಸ್ ಫಾರ್ ಹಾರ್ಟ್ ಪ್ರಾಬ್ಲಮ್ಸ್, ಇಂಥವರಲ್ಲಿ ನಾವು ಎಮರ್ಜೆನ್ಸಿ ಸರ್ಜರಿ ಮಾಡೋಕ್ಕೆ ಬರೋದಿಲ್ಲ. ಅಂಥವರು ರೆಗ್ಯುಲರ್ ಚೆಕ್ ಮಾಡಿಕೊಂಡು, ಲ್ಯಾಪ್ರೋಸ್ಕೋಪಿಕ್ ಗಾಲ್ ಬ್ಲಾಡರ್ ರಿಮೂವಲ್ ಇಸ್ ಎ fairly simple operation. It requires 1 day stay in the hospital. It is carried out by small openings in the abdomen. Small, ನಾವು 5 mm to 1 cm ಮ್ಯಾಕ್ಸಿಮಮ್ ಹೋಲ್ ಮಾಡಿ ಅದನ್ನು ತೆಗೆದುಬಿಡ್ತೀವಿ. ಆ್ಯಂಡ್ ಪೇಷಂಟ್ ಒಂದು ದಿವಸ ಹಾಸ್ಪಿಟಲಲ್ಲಿ ಇರಬೇಕಾಗುತ್ತೆ. 4 to 5 days ಅಥವಾ 1 ವೀಕಲ್ಲಿ ಫುಲ್ ಚೇತರಿಸ್ಕೊಂಡು ದೇ ಕ್ಯಾನ್ ಗೆಟ್ ಬ್ಯಾಕ್ ಟು ದರ್ ನಾರ್ಮಲ್ ಆಕ್ಟಿವಿಟೀಸ್. ಓಕೆ. ಆ್ಯಂಡ್ ರಿಗಾರ್ಡಿಂಗ್ ಗಾಲ್ ಬ್ಲಾಡರ್ ಒಂದಷ್ಟು ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವೆಶ್ಚನ್ಸ್ಗಳನ್ನು ಚೆಕ್ ಮಾಡ್ತಾ ಇದ್ದೆ ನಾನು. ಅದರಲ್ಲಿ ಒಂದು ವಿಚ್ ಕಾಟ್ ಮೈ ಇಂಟ್ರೆಸ್ಟ್ ವಾಸ್, ನೀವು ಹೇಳಿದ್ರೆ ಇವತ್ತಿನ ದಿನ ತುಂಬ ಸಿಂಪಲ್ ಸರ್ಜರಿಲಿ ಆ ಸ್ಟೋನ್ಸ್ನ ನಾವು ರಿಮೂವ್ ಮಾಡಬಹುದು ಅಂತ. ಬಟ್ ದೆನ್ ಒನ್ ಪರ್ಸನ್ ಹ್ಯಾಡ್ ಆಸ್ಟ್, ಗಾಲ್ ಬ್ಲಾಡರ್ ಇಲ್ಲದೆ ಸಹ ನಾವು ಹೆಲ್ದಿ ನಾರ್ಮಲ್ ಲೈಫ್ನ ಲೀಡ್ ಮಾಡಬಹುದಾ ಅಂತ. ಸೊ ಇಸ್ ದೇರ್ ಅ ಚಾನ್ಸ್ ಅಥವಾ ಪ್ರಾಬಬಿಲಿಟಿ ಆಫ್ ರಿಮೂವಲ್ ಆಫ್ ಗಾಲ್ ಬ್ಲಾಡರ್ ಆಲ್ಸೋ? ಅಲ್ಲ, ಗಾಲ್ ಬ್ಲಾಡರ್ ಇಸ್ ಆಲ್ವೇಸ್ ರಿಮೂವ್ಡ್. ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಪರೇಟ್ ಮಾಡಿದಾಗ ನಾವು ಬರೀ ಸ್ಟೋನ್ ತೆಗಿಯಲ್ಲ, ಸ್ಟೋನ್ ತೆಗಿಲಿಕ್ಕೆ ಬರೋದೇ ಇಲ್ಲ. ಗಾಲ್ ಬ್ಲಾಡರ್ ಹ್ಯಾಸ್ ಟು ಬಿ ಕಂಪ್ಲೀಟ್ಲಿ ರಿಮೂವ್ಡ್. ಗಾಲ್ ಬ್ಲಾಡರ್ ತೆಗೆದ ಮೇಲೆ ಏನಾಗುತ್ತೆ ಅಂದರೆ ಓನ್ಲಿ ದ ಕಾನ್ಸಂಟ್ರೇಷನ್ ಆ್ಯಂಡ್ ಸ್ಟೋರೇಜ್ ಆಫ್ ದ ಬೈಲ್ ಈಸ್ ನಾಟ್ ದೇರ್. ಅದು ನಮ್ಮ ಬಾಡಿ ಅಷ್ಟು ಚೆನ್ನಾಗಿ ಅಡ್ಯಾಪ್ಟ್ ಆಗಿಬಿಡುತ್ತೆ. ಲಿವರಿಂದ ಬೈಲ್ ಡೈರೆಕ್ಟಾಗಿ ಇಂಟೆಸ್ಟೈನ್ ಎಂಟರ್ ಆಗಿ ಡೈಜೆಷನ್ ಕಂಟಿನ್ಯೂ ಆಗುತ್ತೆ. ಭಾಳ ರೇರ್, 1%, ಲೆಸ್ ದ್ಯಾನ್ 1% ಆಫ್ ಪೀಪಲ್ ಹ್ಯಾವ್ ಫ್ರೀಕ್ವೆನ್ಸಿ ಆಫ್ ಸ್ಟೂಲ್ಸ್. ಇನ್ಸ್ಟೆಡ್ ಆಫ್ ಒನ್ಸ್ ಆರ್ ಟ್ವೈಸ್ ದೇ ಮೇ ಪಾಸ್ ಸ್ಟೂಲ್ಸ್ ಇನ್ ದ ಡೇ. ಅದು ಬಿಟ್ಟರೆ ಬೇರೆ ಏನು ನಾವು ಸೈಡ್ ಎಫೆಕ್ಟ್ ಕಂಡು ಬರೋದಿಲ್ಲ. ಆ್ಯಂಡ್ ಗಾಲ್ ಬ್ಲಾಡರ್ ನಾವು ತೆಗಿಯೋದು ಓನ್ಲಿ ವೆನ್ ಇಟ್ ಈಸ್ ಇಂಪೇರ್ಡ್, when it is diseased, when it has got multiple stones, when it is not functioning anymore. Normal gallbladder ತೆಗೆದ್ರೆ ಇವೆಲ್ಲ ಸಮಸ್ಯೆ ಬರುತ್ತೆ. ನೀವು ಹೇಳಿದಾಗೆ we are not removing a normal gallbladder. When there is stones, it is disease. ಆಲ್ಸೋ ಗುಡ್ ಡಯಟ್ ಇದಕ್ಕೆ ಅಂತ ನೋಡಿದಾಗ ಲೋ ಫ್ಯಾಟ್ ಅಥವಾ ಲೋ ಕೊಲೆಸ್ಟ್ರಾಲ್ನ ಡಯಟ್. ಸೊ ಬೇಸಿಕ್ಲಿ ಅ ಡಯಟ್ ವಿಚ್ ಇಸ್ ವೆರಿ ಗುಡ್ ಫಾರ್ ಹಾರ್ಟ್ ಇಸ್ ಆಲ್ಸೋ ಗುಡ್ ಫಾರ್ ಗಾಲ್ ಬ್ಲಾಡರ್ ಅಂತ ಹೇಳ್ತಾರೆ. ಸೊ ಕಿಡ್ನಿ ಸ್ಟೋನ್ನ ಬಗ್ಗೆ ತುಂಬ ಮಾತಾಡಿದ್ದೀವಿ. ಸಾಕಷ್ಟು ಜನ ದೇ ಹ್ಯಾವ್ ಕಿಡ್ನಿ ಸ್ಟೋನ್ಸ್ ಆಲ್ಸೋ. ಸೊ ಐ ಥಿಂಕ್ ಇದ್ರ ನಾಲೆಜ್ ಇತ್ತು. ಅಬೌಟ್ ಗಾಲ್ ಬ್ಲಾಡರ್ ನಾನು ಹೇಳಿದಾಗೆ ಇದ್ದವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಅಬೌಟ್ ಇಟ್. ಬಿಕಾಸ್ ನೀವು ಹೇಳಿದಾಗೆ ಕೆಲವೊಂದು ಪೇನ್ ಕೊಡದೇ ಇದ್ರೆ ಇದ್ದೂ ಇಟ್ ವಿಲ್ ನಾಟ್ ಮೇಕ್ ಎನಿ ಡಿಫ್ರೆನ್ಸ್ ಅಂತ ಅವರು ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು ಈವನ್ ದ ಅವೇರ್ನೆಸ್ಗೆ ಅಂಡ್ ಫಾರ್ ಎಜುಕೇಟಿಂಗ್ ಅಸ್ ಅಬೌಟ್ ಗಾಲ್ ಬ್ಲಾಡರ್ ಸ್ಟೋನ್ಸ್.